ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ಅಂಕಲ್ ಆಂಟೀಸ್ಗೆ ನಿಮ್ಮ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಅಡುಗೆ ವಿಷಯಕ್ಕೆ ಬಂದ್ರೆ ಅತ್ತೆ ಕಿಡಿಕಿಡಿ, ಸೊಸೆ ಹಿಡಿಮಿಡಿ, ಮಗನ ಮನಸ್ಸಲ್ಲಿ ಆತಂಕ ಗಾಬರಿ ಎಲ್ಲ ಇರುತ್ತೆ. ಇದು ಎಲ್ಲರ ಮನೇಲೂ ಪ್ರತಿನಿತ್ಯ ನಡುವಂಥ ಡ್ರಾಮಾ. ಅದಕ್ಕೆ ಒಂದು ಸೊಲ್ಯೂಷನ್ ಜೊತೆಗೆ ಬಂದಿದ್ದೀನಿ. ಶೋ ಶುರು ಆದ್ಮೇಲೆ ಹೇಳ್ತೀನಿ. ಈಗ ಕಾರ್ಯಕ್ರಮನ ಶುರು ಮಾಡೋಣ. ಇದು ಸನುದ್ಯ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇವತ್ತಿನ ನಮ್ಮ ಕಿಚನ್ ಅಲ್ಲಿ ಬಳಸುವ ಎಲ್ಲ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಹಾಗೆ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ನಮ್ಮ ಅಡುಗೆ ಮನೆಗೆ ಬರ್ತಾ ಇರುವಂತ ಅತಿಥಿ ನಟಿಯಾಗಿ, ನಿರೂಪಕಿಯಾಗಿ, ಪ್ರತಿಭೆಯ ಗಣಿಯಾಗಿ, ಎಲ್ಲರ ಮನಮನದ ಗಣಿಯಾಗಿ ಗಿಣಿಯಾಗಿ, ಎಲ್ಲರ ಅಚ್ಚುಮೆಚ್ಚಿನ ನಿಮ್ಮೆಲ್ಲರ ಪ್ರೀತಿಯ ಸುಜಾತಕ್ಕ. Let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, ಪ್ರೀತಿ ಸ್ನೇಹ ತುಂಬಿದಾಗ ಫಸ್ಟ್ ಬಾಯ್. ಎಸ್ ಹೀರೋ ಆಮೇಲೆ ಸೀರೆ ಉಡ್ಸ್ಬಿಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋ. ಹೌದಾ? ಫಸ್ಟ್ ಟೈಮ್ ಹೀರೋ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋದು ಅಲ್ವಾ? ಅಲ್ವಾ? ನಾನು ಇಲ್ಲಿರ್ಬೇಕಾ ಅಲ್ಲಿರ್ಬೇಕಾ? ಇಲ್ಲ, ನಾನೇ ಕರ್ಕೊಂಡ್ಬರ್ತೀನಿ. ಹಂಗಾ? ಹೃದಯ ಭಾಗದಲ್ಲಿ ಇರ್ಬೇಕು. ಅಯ್ಯೋ. ಮೊದಲಿಗೆ ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ಸ್ಕ್ರೀನ್ ಮೇಲೆ ಮಾತ್ರ ರಸವತ್ತಾಗಿ ಆಕ್ಟ್ ಮಾಡ್ತಿರಲ್ಲ, ಈ ರಸವತ್ತಾಗಿ ಅಡುಗೆ ಹೇಗೆ ಮಾಡ್ಬೋದು ಅಂತ ನೋಡೋ ಕುತೂಹಲ ನನಗೆ. ನನಗೋಸ್ಕರ ಏನು ತಗೋ ಬಂದಿದ್ದೀರಾ? ಓಕೆ, ಇವತ್ತು ಒಂದು ನಾರ್ತ್ ಇಂಡಿಯನ್ ಕರಿ ಮಾಡೋಣ ಅಂತ. ದಿವಾನಿ ಹಂಡಿ ಅಂತಾರೆ ಅದನ್ನ. ಅಂದ್ರೆ ಅವ್ರ ಭಾಷೆನಲ್ಲಿ ನಾವು ಒಂದು ಕರಿ ಅಷ್ಟೇ. ತರಕಾರಿ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಚಪಾತಿ ಜೊತೆ ತರಕಾರಿ ಹಾಕಿ ಕರಿ ಮಾಡಿ. ಕರಿ ದಿವಾನಿ ಹಂಡಿ. ಹಾ. ನನ್ನಂತ ಹುಚ್ಚಿಗೆ ಎಷ್ಟು ಸಖತ್ತಾಗಿರೋ ಡಿಶ್ ತಗೊಂಡಿದ್ದಾರೆ. ಆಕ್ಚುಲಿ ನೀವು ಬರ್ತೀರಂತ ಗೊತ್ತಾಗಿದ ತಕ್ಷಣ ನನಗೆ ಇಂಗ್ರೀಡಿಯೆಂಟ್ಸ್ ತರೋದಕ್ಕಂತ ಹಿಂಗೆ ಇಷ್ಟು ಸ್ಪೀಡಲ್ಲಿ ಹತ್ತಿರದಲ್ಲೇ ಇರೋ ಸ್ಮಾರ್ಟ್ ಬಜಾರ್ಗೆ ಹೋಗಿ ಎಲ್ಲ ತಗೊಂಡ್ಬಂದಿದ್ದೀನಿ. ಸೊ ನೀವ್ಯಾವತ್ತಾರು ಸ್ಮಾರ್ಟ್ ಬಜಾರ್ಗೆ ವಿಸಿಟ್ ಮಾಡಿದ್ದೀರಾ? ಹೋಗ್ತಾ ಇರ್ತೀನಿ ಅವಾಗ ಅವಾಗ. ಎಲ್ಲ ವೆರೈಟಿ ಸಿಗುತ್ತೆ ಒಂದೇ ಜಾಗದಲ್ಲಿ. ಸೊ ವೈ ನಾಟ್? ಸೂಪರ್. ಸೊ ನೀವುಗಳು ಅಷ್ಟೇನೆ, ನಿಮ್ಗೇನಾದ್ರೂ ಅಯ್ಯೋ ಇದೊಂದು ಇದ್ದಿದ್ರೆ ಸಖತ್ತಾಗಿ ಆಗೋಗ್ಬಿಡೋದಲ್ಲ ಅಡುಗೆ ಅಂತೇನಾದ್ರೂ ಮಿಸ್ ಮಾಡ್ಕೋತಿದ್ರೆ ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗೆ ಹೋಗಿ ನಿಮಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಗೊಂಡ್ ಬರ್ಬೋದು. ಹಾಗೆ ಆನ್ಲೈನ್ ಅಲ್ಲೂ ಕೂಡ ಆರ್ಡರ್ ಮಾಡ್ಕೊಂಡು ತರಿಸ್ಬೋದು. ಹತ್ತಿರದಲ್ಲೇ ಇರುತ್ತೆ, ಬರೀ 10 minutes ಅಲ್ಲಿ ಬರುತ್ತೆ. ಹೌದು. ಈಗ ಅಡುಗೆನ ಶುರು ಮಾಡೋಣ. ಏನ್ ಬೇಕು ನಿಮಗೆ? ಫ್ಯಾನ್. ನಿಮ್ಮ ಫ್ಯಾನ್ ಕೊಡ್ತಾಳೆ ನಿಮ್ಗೊಂದು ಫ್ಯಾನ್. ನೀವೇ ತಗೋಬಿಟ್ರಾ? ಆದ್ರೆ ಬೆಂಕಿ ಮಾತ್ರ ನಾನೇ ಹಚ್ಚೋದು. ನಯನ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ನಯನ ಅಂದ್ರೆ ಕಣ್ಣಲ್ವಾ? ನಯನ ಅಂದ್ರೆ ಫೈರ್. ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ. ಸಾರಿ, ನನಗೆ ಮಧ್ಯಾಹ್ನ ಎಣ್ಣೆ ಹಾಕಿ ಅಭ್ಯಾಸ. ಅಡುಗೆ ಎಣ್ಣೆ ಸಾಕು. ಹೌದಾ? ನಿಮ್ಮ ಅಡುಗೆ ಎಣ್ಣೆ ಅಂದಿದ ತಕ್ಷಣ ನನಗೊಂದು ಸೂಪರ್ ಇಂಗ್ರೀಡಿಯೆಂಟ್ ನೆನಪಾಯ್ತು. ಇವತ್ತಿನ ಅಡುಗೆಗೆ ನಾನು ಬಳಸ್ತಾ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತರಕಾರಿ ಹಾಕೊಂಡ್ಬಿಡೋಣ. ಲೈಟ್ ಆಗಿ ಸಾಟೆ ಮಾಡ್ಕೋಬೇಕು. ಏನ್ ಮಾಡಿ? ಸಾಟೆ ಒಂಚೂರು ಹುರ್ಕೊಳ್ಬೇಕು. ಕನ್ನಡದಲ್ಲಿ ಹೇಳಿ ಅಕ್ಕ. ನಾನು ತುಂಬಾ ದಡ್ಡಿ ಅಕ್ಕ. ಓದಿರೋದೇ 4 ಕ್ಲಾಸು. ನಾ ಬೆಂಗಳೂರಿಗೆ ಬರ್ಬೇಕಾದ್ರೆ 2 ಟೊಮೊಟೊ ಹಣ್ಣು ಹಿಡ್ಕೊ ಬಂದಿದೆ ಅಕ್ಕ. ಹೌದಾ? ಕೊಳ್ತೋಗ್ಲಿಲ್ವಾ ಟೊಮೆಟೊ ಹಣ್ಣು? ಇಲ್ಲ ಅಕ್ಕ, ಕೊಳ್ತೋಗೋಷ್ಟೊತ್ತಿಗೆ ತಿನ್ಕೋಬಿಟ್ಟೆ. ಹಾಗೆ ಫಸ್ಟ್ ಸಾಟೆ ಮಾಡ್ಕೋಬೇಕು. ಸಾಟೆ. ಸ್ವಲ್ಪ ಕ್ಯಾರೆಟ್ ಹಾಕೊಂಡಿದ್ದೀನಿ. ಎಸ್. ಸೊ ಎಷ್ಟು ಕನ್ಸಿಸ್ಟೆನ್ಸಿಲಿ ಹಾಕೊಂಡಿದ್ದೀರಾ? ಸ್ವಲ್ಪ ಅಂದ್ರೆ ಒಂದ್ ಕಪ್ ಅಷ್ಟು. 1 ಕಪ್ ಇದು 1 ಕಪ್ ಕ್ಯಾರೆಟ್. ಈಗ ನೀವು ಕ್ಯಾರೆಟ್ ಹಾಕಿದ ತಕ್ಷಣ ನನ್ಗೊಂದು ನೆನಪಾಯ್ತು. ಏನು? ಈಗ ಒಂದು ಇದು ಕೇಳ್ತೀನಿ ನಾನು. ಈ ಕ್ಯಾರೆಟ್ ನ ತುರ್ದು ಹಾಕಿದ್ರೆ ಕ್ಯಾರೆಟ್ ಏನ್ ಅನ್ಕೊಳ್ಳುತ್ತೆ? ಕ್ಯಾರೆಟ್ ಏನ್ ಅನ್ಕೊಳ್ಳೋದು? ಬೇಜಾರು ಏನ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಹೋಗ್ಲಿ ತಿಂತಾ ಇದ್ದಾರೆ ಯಾರೋ ನನ್ನ ಅಂತ. ಕೊಳ್ತು ಡಸ್ಟ್ಬಿನ್ಗೆ ಆಗ್ತಾ ಇಲ್ಲ ಅಂತನಾ? ಕ್ಯಾರೆಟ್ ನ ತುರ್ದು ಹಾಕಿದ್ರೆ ಅದು ಗ್ರೇಟ್ ಅನ್ಕೊಳ್ಳುತ್ತೆ. ಯಾಕೆ ಹೇಳಿ? ಓ ಯು ಗ್ರೇಟ್ ಇಟ್. ಅಯ್ಯೋ ಅದೆಲ್ಲ ಬೇಡ. ಅಯ್ಯೋ ಎಲ್ಲೋ ಯಾವುದೋ ಪುಸ್ತಕದಲ್ಲಿ ಗ್ರಂಥಾಲಯಗಳಲ್ಲಿ ಓದಿದ್ದು ನೆನಪಷ್ಟೇ. ಅದನ್ನ ಕೇಳಿದೆ ನಿಮ್ಗೆ. ನಯನ ಅಂದ್ರೆ ಕಾಮಿಡಿ ಅಂದ್ರೆ ನಯನ. ಮೇಡಮ್ ಈಗ ತಾನೇ ನಯನ ಅಂದ್ರೆ ಕಣ್ಣು ಅಂದ್ರೆ ನಯನ ಅಂದ್ರೆ ಇಲ್ಲ, ನೀವು ಹೇಳ್ಕೊಂಡಿದ್ದು. ನಾನು ಹೇಳ್ತಾ ಇರೋದು ಕಾಮಿಡಿ. ಸೊ ಇದೊಂದು ಸ್ವಲ್ಪ ನೋಡಿ ಹಿಂಗಾಯ್ತಲ್ವಾ? ಇವಾಗ ಒಂಚೂರು ಬಟಾಣಿ ಹಾಕಿ. ಸೊ ಒಂದ್ 2 ಸ್ಪೂನ್ ಹಾಕೊಳ್ಳೋದ ಬಟಾಣಿ. ಅಡುಗೆ ಮಾಡ್ತೀರಾ ನೀವು?
ಅಯ್ಯೋ ಕೇಳ್ತಿರಲ್ಲ ಮೇಡಮ್, ಇಲ್ಲಿ ಬರೋರಿಗೆಲ್ಲ ಅಡುಗೆ ನಾನೇ ಮಾಡ್ಕೊಡೋದು. ಇಲ್ಲಿ ಮಾತ್ರ ಅಲ್ಲ, ಮನೇಲಿ ಮನೇಲೂ ಮಾಡ್ತೀನಿ ಮೇಡಮ್, ಬಟ್ ನನ್ನ ಗಂಡ ಧೈರ್ಯ ಮಾಡಲ್ಲ. ಅದೇ ಪಾಪ. ಅವ್ರಿಗೆ ಸ್ವಾಟೆ ಮಾಡಕ್ಕೆ ಹೋದ್ರೆ ಅವ್ರು ನನ್ನನ್ನು ಅಷ್ಟೇ ಬ್ಯಾಟಿಂಗ್ ಮಾಡ್ಬಿಡ್ತಾರೆ. ನಯನ ಅಡುಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು 1 ಸೆಕೆಂಡ್ ಶಾಕು. ಯಾಕೆ? ಕಾಮಿಡಿಯನ್ನು ಅಡುಗೆ ಪ್ರೋಗ್ರಾಮ್ ಮಾಡ್ತಾರೆ, ಹೆಂಗಿರ್ಬೋದು ಅಂತ. ನೋಡಿ ಮೇಡಮ್, ಈ ಯೂಶಲಿ ಮನೇಲಿ ಏನಾಗುತ್ತೆ ಹೇಳಿ, ಹಾ, ಅಡುಗೆ ಏನಾಗುತ್ತೆ? ಮಾಡ್ತಾ ಮಾಡ್ತಾ ಹಾ. ಹೇಳ್ದೆ ಮೊನ್ನೆನೇ ಇವ್ರಿಗೆ, ಹಾ. ಅದು ತರಬೇಡ ಇದು ತರಬೇಡ ಅಂತ. ಹಾ. ಇದು ಬೇರೆ ಬೇಗ ಬೇಯ್ತಿಲ್ಲ, ಆ ಥರ ಮಾಡೋದನ್ನ ಮರೆಸಿ ಕಿಲ ಕಿಲ ಅಂತ ನಗಾಡ್ಕೊಂಡು ಅಡುಗೆ ಹೆಂಗ್ ಮಾಡೋದು, ಪ್ರೀತಿಯಿಂದ Correct. ನಗಾಡ್ಕೊಂಡು ಹೆಂಗೆ ಅಂದ್ರೆ ಹಿಂಗೆಲ್ಲ ಆಗ್ಬೇಕಲ್ಲ ಅಂತ ಆ ನಗುವಿನ ಕಚ್ಚುಗಳು ಎಲ್ಲ ಆಗ್ಬೇಕಲ್ಲ. So ಹಾಗಾಗಿ ನನ್ನನ್ನ ಕರ್ಕೊಂಡಿದ್ದಾರೆ. ಸೊ ಇದಾಗಿದೆ. ಹಾ. ನಯನ ಇದನ್ನ ಒಂದು ತಟ್ಟೆಗೆ ಹಿಂಗೆ ಹಿಂಗೆ ಹಾಕೊಂಡ್ಬಿಡೋಣ. ಏನು ಆರಕ್ಕೇನಾದ್ರು ಬಿಡ್ಬೇಕಾ ಮೇಡಮ್? ಇಲ್ಲ ಇಲ್ಲ, ಇದಾಯ್ತು. ನೆಕ್ಸ್ಟ್ ಬಿಸಿಲಿಗೆ ಒಣಗಿಸ್ಬೇಕು ಹೇಳಿ, ಹಿಂಗೆ ಹಿಂಗೆ ಆಂಗರ್ ಮೇಲೆ ಹಾಕ್ಬಿಡ್ಬೇಕು. ಬೇಡ ಬೇಡ, ಈ ಪ್ಯಾನ್ ತಗೊಳ್ಳೋಣ. ನಾವಿವತ್ತು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆಯ್ತು. ಮೇಡಮ್, ಎಣ್ಣೆ ಎಲ್ಲ ಬಿಸಿ ಮಾಡಬಾರ್ದು, ತಲೆ ಬಿಸಿ ಆದಾಗ ಮಾತ್ರ ಎಣ್ಣೆ ಬಿಸಿ. ಓಕೆ, ಸ್ವಲ್ಪ ಜೀರಿಗೆ ಹಾಕಿದೆ. ಒಂದು ಪೀಸ್ ಚಕ್ಕೆ. ಚಕ್ಕೆ. ಎಷ್ಟು? ಒಂದು ಪೀಸ್ ಸಾಕು. ತುಂಬಾ ಜಾಸ್ತಿ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಓಕೆ, 4 5 ಲವಂಗ, ಆಮೇಲೆ 1 2 ಏಲಕ್ಕಿ. ಇದ್ರ ಜೊತೆಗೆ 1 ಪಲಾವ್ ಎಲೆ. ಇದನ್ನ ಏನ್ ಮಾಡ್ಬೇಕು? ಸಾಟೆ. ಹೊಸ ವರ್ಡ್ ಕಲ್ತ್ಕೊಂಡಂಗೆ ಆಯ್ತಲ್ವಾ? ಸಾಟೆ. ನಿಮ್ ಕಡೆ ಸಾಟೆ ಅಂದ್ರೆ ಹುರ್ಕೋ ಹುರ್ಕೋ ಅಂತಾರೆ, ನಮ್ ಕಡೆ ಸಾಟೆ ಅಂದ್ರೆ ಓಡ್ ಬಂದು ತಿವಿತಾರೆ ಅಲ್ವಾ? ಶುಂಠಿ ಬೆಳ್ಳುಳ್ಳಿ ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. 1.5 ಹುಳಿ ಕಡಿಮೆ ಮಾಡ್ಕೊಂಡು ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡಿದ್ರೆ ಏನಕ್ಕ? ಟೊಮೆಟೊ ಪ್ಯೂರಿ ಹಾಕಬೇಕು. ಎಷ್ಟು? ಫುಲ್ 1 ಕಪ್ ಸಾಕು. ಎಲ್ಲಿವರೆಗೂ ಹುರ್ಕೋಬೇಕು ನಾವು ಇದನ್ನ? ಇದು ಒಂದ್ ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಳ್ಬೇಕು, ಗೊತ್ತಾಗುತ್ತೆ. ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹೌದು. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂಚೂರು ಧನಿಯಾ ಪುಡಿ, ಖಾರದ ಪುಡಿ ಅಂದ್ರೆ ಚಿಲ್ಲಿ ಪೌಡರ್, ಇದು ಗರಂ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ. ಓಕೆ, ಸ್ವಲ್ಪ ಉಪ್ಪು. ಎಸ್, ನಾನು ಸ್ವಲ್ಪ ಯೂಶಲಿ ಉಪ್ಪು ಕಡಿಮೆನೇ ಹಾಕೋದು. ಈಗ ಯಜಮಾನ್ರು ಏನಾದ್ರು ತಪ್ಪು ಮಾಡಿ ಅವ್ರ ಜೊತೆ ಜಗಳ ಆದ್ರೆ ನೀವು ಉಪ್ಪು ಜಾಸ್ತಿ ಹಾಕ್ತೀರಾ? ಇಲ್ಲ, ಯಾವಾಗಲೂ ಉಪ್ಪು ಕಡಿಮೆನೆ. ಈಗ ಒಂಚೂರು ಹಸಿಮೆಣಸಿನಕಾಯಿ. ಅದಕ್ಕೆ ನಮ್ಮ ಅಂಕಲ್ಗೆ ಮೋಸ್ಟ್ಲಿ ಕೋಪನೇ ಬರಲ್ಲ ಅನ್ಸುತ್ತೆ. ಬರುತ್ತೆ, ನನ್ನ ಗಡಗಡ ಅನ್ಸ್ತಾರೆ ಒಂದ್ ಸ್ವಲ್ಪ. ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. 1 ಟೀ ಸ್ಪೂನ್ ಅಷ್ಟು ಹಸಿ ಮೆಣಸಿನಕಾಯಿ. ವಾವ್, ಆಕ್ಚುಲಿ ಕಲರೇ ಚೇಂಜ್ ಆಗೋಯ್ತು ಅಲ್ವಾ? ಹೌದು, ಎಲ್ಲ ಗರಂ ಮಸಾಲ ಅದು ಎಲ್ಲ ಹಾಕಿದ್ದಲ್ವಾ, ಎಲ್ಲ ಕುಡ್ಕೋತಾ ಇತ್ತು. ಅಲ್ಲ ನೀವು, ಅಯ್ಯೋ ಅಲ್ಲ ಬರ್ತಾ ಇದೆಯಾ? ನನ್ಗೆ ಹಿಂಗ್ ಹೊಗೆ ಹಾಕ್ತಿದ್ದೀರಲ್ಲಕ್ಕ. ಒಂದ್ ಸ್ವಲ್ಪ ಇದನ್ನ ಬರಿಸ್ತಾ ಅಂತಾರೆ. ಬರಿಸ್ತಾ ಅಂತ ಏನ್ ಬರ್ಸುತ್ತದು? ಸ್ವಲ್ಪ ಎಣ್ಣೆನಲ್ಲಿ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ಈ ತರ ಇಟ್ಕೊಂಡಿರ್ಬೇಕು. ಓಕೆ, ಇದನ್ನ ಮಾಡುವಾಗ ಈ ಬರಿಸ್ತಾ ಮತ್ತೆ ಒಂದ್ ಸ್ವಲ್ಪ ಕ್ಯಾಶು ನಟ್ ಪೇಸ್ಟು ಇದಕ್ಕೆ ಹೈಲೈಟ್. ಓಕೆ, ಸೊ ಕ್ಯಾಶು ನಟ್ ಪೇಸ್ಟು ಓಕೆ 2 ಸ್ಪೂನ್ಸ್ ಅಷ್ಟು ಹಾಕೊಳ್ಳೋದು. ಎಷ್ಟು? ಅಲ್ಲೂ ಜಸ್ಟ್ ಹಾಕೋಬೋದು. ಅಡುಗೆ ಹಾಕೊಳ್ಳೋದು. ಸಾರಿ, ಇವಾಗ ನೀರು ಬೇಕು. ಎಷ್ಟು ಹಾಕ್ಲಿ? 1 ಕಪ್ ಹಾಕಿ ಹೇಳ್ತೀನಿ ನಾನು. ಸಾಕು. ಓಕೆ, ಸೊ ಈಗ 1 ಕಪ್ ಅಷ್ಟು ಅಳತೆನಾ? ಓಕೆ, ಸ್ವಲ್ಪ ಗ್ರೇವಿ ತರ. ಇನ್ನು ಅದೆಲ್ಲ ಬರ್ಬೇಕಲ್ಲ ಅದಕ್ಕೆ. ಇವಾಗ ಒಂದ್ ಸ್ವಲ್ಪ ಏನಂದ್ರೆ ಬರಿಸ್ತಾ ಬಿರಿಯಾನಿ ಮೇಲ್ಗಡೆ ಉತ್ತರಿಸ್ತಾರಲ್ಲ. ಹೌದೌದು, ಅದೇ ಬರಿಸ್ತಾ ಅಂತ. ಅದಕ್ಕೆ ಬಿರಿಯಾನಿ ಬರಿಸ್ತಾ ಇದ್ದೀವಿ. ನಾವು ಒಂಚೂರು ಕಸೂರಿ ಮೇಥಿ ಮಾತ್ರ ಕೈಗೆ ಹಿಂಗ್ ತಗೊಂಡು ಮಾಡಿ ಆಮೇಲೆ ಹಾಕಿದ್ರೆ ಅದ್ರ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇದು ಯು ಕ್ಯಾನ್ ಮೇಕ್ ಔಟ್. ಓಕೆ, ಈಗ ಗ್ರೇವಿಯನ್ನು ಬರಿಸ್ತಾ ಇರುವ ಬರಿಷ್ಠ. ಈಗ ನಾವು ಆಗ್ಲೇ ತರಕಾರಿನ ಸಾಟೆ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಅನಿಸ್ತಾ ಇದೆಯಾ? ಘಮ ಅನಿಸ್ತಾ ಇದೆಯಾ? ಕ್ಯಾಪ್ಸಿಕಮ್ ನಮ್ಮ ಫೈನಲ್ ಗೆಸ್ಟ್ ಕ್ಯಾಪ್ಸಿಕಮ್ ಹಾಕೋತಿದ್ದಾರೆ. ಯಾಕೆಂದ್ರೆ ಅವರು ಬೇಗ ಬೆಂದೋಗ್ತಾರೆ. ಅವ್ರ ತರ ಹೆಂಗರಳಿ ಕ್ಯಾಪ್ಸಿಕಮ್ ಸಾಕು. ಇಷ್ಟು ಕ್ಯಾಪ್ಸಿಕಮ್ ಅವರು. ಓಕೆ, ಸೊ ಅವ್ರು ಬೇಗ ಬೆಂದೋಗ್ಬಿಡ್ತಾರಲ್ಲ, ಅವ್ರು ಸ್ವಲ್ಪ ಕ್ರಂಚಿನೆಸ್ನ ರಿಟೈನ್ ಮಾಡೋದಕ್ಕೋಸ್ಕರ ನಾವು ಅವ್ರನ್ನ ಲಾಸ್ಟಲ್ಲಿ ಹಾಕ್ತಾ ಇರೋದು. ಇದಕ್ಕೊಂಚೂರು ತುಪ್ಪ ಹಾಕೊಳ್ಳೋಣ. ಇದು ಎನ್ಹ್ಯಾನ್ಸ್ ಮಾಡುತ್ತೆ ಟೇಸ್ಟು. ಬರಿಸ್ತಾ ಇದನ್ನ ಒಂದ್ ಸ್ವಲ್ಪ ಮೇಲ್ಗಡೆ ಯೂಶಲಿ ಹಾಕ್ತಾರೆ. ಆಯ್ತು, ಇದು ರೆಡಿ ಇದೆ. ಓಕೆ, 1 ನಿಮಿಷ ಇಟ್ ಶುಡ್ ಸಿಟ್. ನಯನ, ಓಕೆ, ಇದು ಕೂತ್ಕೊಂಡಾಯ್ತು, ನಿಂತ್ಕೊಂಡಾಯ್ತು. ಇವಾಗ ನಾವು ತಿನ್ಕೊಳ್ಳೋದು.
ಇದನ್ನ ನೋಡ್ರೆ ನಂಗೊಂದು ಹಾಡು ನೆನಪಾಗುತ್ತೆ. ಏನ್ ಹಾಡು? ಕಲರ್ 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 ಹಂಡಿ. ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಟೇಸ್ಟ್ ಮಾಡ್ಲಾ? ಚೆನ್ನಾಗಿದೆಯಾ? ಕ್ಯಾಪ್ಸಿಕಮ್ ಕ್ರಂಚಿ ಆಗಿದೆ ಇದು. ಕ್ಯಾಪ್ಸಿಕಮ್ ಕ್ರಂಚಿ ಆಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಓಕೆ, ಚಿಯರ್ಸ್. ಚಿಯರ್ಸ್. ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ, ಹದವಾಗಿ ಮೆದುವಾಗಿ ಯಮ್ಮಿ ಯಮ್ಮಿ ಆಗಿ. ದಿವಾನಿ ಹಂಡಿ ಮಾಡುವ ವಿಧಾನ. ಪ್ಯಾನ್ಗೆ 2 ಚಮಚ ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿಯಾದ ಬಳಿಕ ಹೆಚ್ಚಿದ 1 ಬೌಲ್ ಬೀನ್ಸ್, 1 ಬೌಲ್ ಕ್ಯಾರೆಟ್, ಅರ್ಧ ಬೌಲ್ ಹೂಕೋಸು ಹಾಗೂ ಅರ್ಧ ಬೌಲ್ ಹಸಿ ಬಟಾಣಿ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಮುಚ್ಚಳ ಮುಚ್ಚಿ ತರಕಾರಿಗಳನ್ನು ಹದವಾಗಿ ಬೇಯಿಸಿಕೊಳ್ಳಿ. ಬೆಂದ ನಂತರ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಟುಕೊಳ್ಳಿ. ಅದೇ ಪ್ಯಾನ್ಗೆ ಮತ್ತೆರಡು ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಜೀರಿಗೆ, 1 ಸಣ್ಣ ಪೀಸ್ ಚಕ್ಕೆ, 4 ಲವಂಗ, 2 ಏಲಕ್ಕಿ ಹಾಗೂ 1 ಪಲಾವ್ ಎಲೆ ಹಾಕಿ ಪರಿಮಳ ಬರುವವರೆಗೆ ಹುರಿಯಿರಿ. ನಂತರ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1.5 ಕಪ್ ಟೊಮ್ಯಾಟೊ ಪ್ಯೂರಿ ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಬಾಡಿಸಿಕೊಳ್ಳಿ. ಗ್ರೇವಿಗೆ ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೀ ಸ್ಪೂನ್ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಗೋಡಂಬಿ ಪೇಸ್ಟ್ ಮತ್ತು 1 ಕಪ್ ನೀರು ಸೇರಿಸಿ. ಇದಕ್ಕೆ ಸ್ವಲ್ಪ ಕರಿದ ಈರುಳ್ಳಿ ಹಾಗೂ ಕೈಯಲ್ಲಿ ಪುಡಿ ಮಾಡಿದ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಮೊದಲೇ ಫ್ರೈ ಮಾಡಿಟ್ಟ ತರಕಾರಿಗಳು ಮತ್ತು ಹಸಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದರೆ ರೆಸ್ಟೋರೆಂಟ್ ಶೈಲಿಯ ದಿವಾನಿ ಹಂಡಿ ಸವಿಯಲು ಸಿದ್ಧ. ಒಂದು ಮೇನ್ ಡಿಶ್ ಏನೋ ಮಾಡಿಕೊಟ್ರಿ, ಚಪಾತಿ ಒಳ್ಳೆ ಕಾಂಬಿನೇಷನ್. ಸಂಜೆಗೊಂದು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ರೆ ಕೇಳೋದೇ ಬೇಡ, ನಾನು ಮಾಡ್ಕೊಡ್ತೀನಿ. ಹೌದಾ? ನಮ್ಮ ಮನೆಯಲ್ಲಿ ರಿಪೀಟ್ ಸೆಂಚುರಿ ಹೊಡೆದ್ಬಿಟ್ಟಿದೆ ಆಗ್ಲೇ. ಸೂಪರ್. ಓಕೆ, ಅದನ್ನೇ ಮಾಡೋದು. ಅಂಡ್ ಅದ್ರ ಹೆಸರು ಆಲಿಯೋಲಿಯೋ. ಆಲಿಯೋಲಿಯೋ ನಂಗೈತೆ, ನನ್ನ ಫೇವ್ರೇಟ್ ಅದು. ಅಲ್ಲೇ ಇರ್ಬೋದು. ಆಲಿಯೋಲಿಯೋ. ಎಷ್ಟೊಂದು ಜನ ಅದನ್ನ ತಪ್ಪಾಗಿ ಹೇಳ್ತಾರೆ, ಅಗ್ಲಿಯೋ ಓಲಿಯೋ ಅಂತಾರೆ, ತುಂಬಾ ಕೆಟ್ಟದಾಗೆ. ನಾವಿವಾಗ ಏನ್ ಮಾಡ್ತಾ ಇದೀವಿ? ಆಲಿ ಓಲಿಯೋ. ಓಕೆ, ನೇಪಲ್ಸ್ಗೆ ಹೋಗಿ ಆಲಿಯೋಲಿಯೋ ಮಾಡೋಣ. ಇದು ಒಂದು ಪ್ಯಾನ್ ತಗೊಳ್ಳೋಣ. ಎಸ್. ಎಲ್ಲಿ ಹಚ್ಚಿ ಅಗ್ನಿ ಬರ್ಲಿ. ಸಖತ್ ಸ್ಟೈಲ್ ಅಲ್ವಾ? ಬಂದ್ಬಿಡುತ್ತೆ ಬೆಂಕಿ. ಅಲ್ವಾ? ಯಾವತ್ಕೊಬಿಡ್ತೀನೋ ಗೊತ್ತಿಲ್ಲ. ಸೊ ಇದು ಅಂದ್ರೆ ಅಟ್ಲೀಸ್ಟ್ 300 ವೆರೈಟೀಸ್ ಆಫ್ ಪಾಸ್ತಾ ಇಟಲಿನಲ್ಲಿ ಸಿಗತ್ತೆ. ಇದನ್ನ ನಾವು ಸ್ಪೆಗೆಟಿ ಅಂತೀವಿ. ಉದ್ದುದ್ದಕ್ಕೆ ಈ ಶಾವ್ಗೆ ಕಡ್ಡಿ ಸಿಗತ್ತಲ್ಲ, ಆ ಥರ ಸಿಗತ್ತೆ. ಅದನ್ನ ನಾವು ನೀರಿನಲ್ಲಿ ಹಾಕಿ ಒಂಚೂರು ಉಪ್ಪು, ಒಂಚೂರು ಆಲಿವ್ ಆಯಿಲ್ ಹಾಕ್ಬಿಟ್ಟು 8 ನಿಮಿಷ ಅದನ್ನ ಕುದಿಯೋದಕ್ಕೆ ಬಿಡಬೇಕು. ಆ ಪಾಸ್ತಾನ ನಾವು ಬೇಯಿಸಿರ್ತೀವಲ್ಲ, ನೀರನ್ನ ವೇಸ್ಟ್ ಮಾಡಬಾರ್ದು, ಅದು ಇಟ್ಕೋಬೇಕು. ಯಾಕಂದ್ರೆ ದಟ್ ಹ್ಯಾಸ್ ದ ಕಂಟೆಂಟ್. ಸೂಪರ್. ಸ್ವಲ್ಪ ಸೊ ಇವಾಗ ಫಸ್ಟ್ ಇದೊಂದು ಸ್ವಲ್ಪ ಬಿಸಿ ಆಯ್ತು. ಬಟರ್ ಹಾಕೊಂಡ್ಬಿಡೋಣ. 1 kg ಬೇಡ, ಒಂದು ಸ್ವಲ್ಪ ಸಾಕು. ಬಟರ್ ಸುಟ್ಟೋಗ್ಬಾರ್ದು ಅಂದ್ರೆ ಇದ್ರ ಜೊತೆಗೆ ಯು ಕ್ಯಾನ್ ಆ್ಯಡ್ ಅ ಲಿಟಲ್ ಆಲಿವ್ ಆಯಿಲ್. ಬಟ್ ಸುಟ್ಟೋಗ್ದೇ ಇರೋಂಗೆ ನಾವು ನೋಡ್ಕೊಳ್ತಾ ಇದೀವಿ. ಇವಾಗ ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದಕ್ಕೆ ನಾವು ಗಾರ್ಲಿಕ್ ಹಾಕ್ತೀವಿ. ಬೆಣ್ಣೆನೇ ಹಿಂಗ್ ಕರಗಿಸ್ತಾ ಇದೀರಲ್ಲ, ಬೆಣ್ಣೆ ಅಂತ ಮನಸ್ಸನ್ನ ಹೆಂಗ್ ಕರಗಿಸ್ಬೋದು? ಆ ತರ ಯಾರನ್ನಾದ್ರೂ ಲೈಫಲ್ಲಿ ಬೆಣ್ಣೆ ಹಚ್ಚಿ ಸೌರಿ ಏನಾದ್ರೂ? ಏನೂ ಅಗತ್ಯ ಇಲ್ಲ, ನಾನು ಸ್ಮೈಲ್ ಮಾಡಿದ್ರೆ ಸಾಕು. ಎಲ್ಲರೂ ನಾನು ತುಂಬಾ ಸ್ಟ್ರಿಕ್ಟ್ ಅಂತ ಅನ್ಕೊಂಡಿದ್ದಾರೆ. ಹೌದು, ಎಲ್ಲರೂ ರಿಯಲ್ ಲೈಫಲ್ಲೂ ವಿಲನ್ ಇವರು ಅನ್ನೋ ತರ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ. ಬಟ್ ಜಾಲಿ ರೈಡ್ ನೀವು ರಿಯಲ್ ಲೈಫಲ್ಲಿ ಮಾತಾಡ್ಸಕ್ ಇಷ್ಟೊಂದು ಫ್ರೆಂಡ್ಲಿ ಇಲ್ಲ ನೀವು ಅಂತ. ಹಂಗೆ ಯಾಕೆ ನಮ್ಮ ಹೇರ್ ಸ್ಟೈಲಿಸ್ಟೇ ಹಂಗೆ ಅನ್ಕೊಂಡ್ಬಿಟ್ಟಿದ್ರು. ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ ಹಾಕೊಳ್ತೀವಿ. ಓಕೆ, ಎಷ್ಟು? ಚಿಟ್ಕಿ ಸಾಕು. 1 ಟೀ ಸ್ಪೂನ್ ಅಲ್ಲಿ ಅರ್ಧದಷ್ಟು ಆರಿಗ್ಯಾನೋ ಅಲ್ಲ, ಇದು ಚಿಲ್ಲಿ ಫ್ಲೇಕ್ಸ್. ಬೇಬಿ ನಾನು ಹೇಳಿದಕ್ಕೆ ಹ್ಞೂ ಅನ್ನಿ ನೀವು. ನಾನೇನೋ ಇಂಗ್ಲೀಷಲ್ಲಿ ಒಂದು 4 ಪದ ಕಲ್ತಿರ್ತೀನಿ. ಚಿಲ್ಲಿ ಫ್ಲೇಕ್ಸ್ ಅನ್ನೋದು ಮತ್ತೆ ಹೊಸ್ದಾಗಿ ಕಲಿಬೇಕು ನಾನೀಗ. ಆರಿಗ್ಯಾನೋ ಅಂದ್ರೆ ಆರಿಗ್ಯಾನೋ ಹಾಕ್ಬೇಕಪ್ಪ ನೀವು. ಆಯ್ತಪ್ಪ, ಆರಿಗ್ಯಾನೋ ತರಿಸಿ ಆಮೇಲೆ ಹಾಕೋಣ. ಘಮ ಘಮ ಅಂತ ಇದೆಯಾ? ಈಗ ನಾವೇನು ಮಾಡಬೇಕು, ನಾವು ಮಾಡಿಟ್ಕೊಂಡಿರೋ ಈ ಪಾಸ್ತಾ ಓಕೆ, ಇದು ಸಾಟೆ ಅಲ್ಲ, ಇದು ಸ್ವಿಶ್ ಮಾಡ್ಬೇಕು. ಅಕ್ಕ, ನಮ್ದ್ರಲ್ಲಿ ಸೌಟ್ ಆಡ್ಸೋದು ಅಂತಾರೆ, ನೀವು ಒಂದಕ್ಕೆ ಸಾಟೆ ಅಂತೀರಾ, ಒಂದಕ್ಕೆ ಸ್ವಿಸ್ ಅಂತೀರಾ. ಇದಕ್ಕೆ ಸ್ವಿಶ್ ಅಂತಾರೆ. ಸ್ವಿಶ್ ಯಾಕಂತಾರೆ ಅಂದ್ರೆ ತಿಂದಿದ ತಕ್ಷಣ ಸ್ವಿಚ್ ಆಫ್ ಆಗೋಗ್ತಾರೆ. ಅಲ್ಲ, ಇದು ಸ್ವಿಚ್ ಆಫ್ ಅಲ್ಲ, ಸ್ವಿಚ್. ಈ ವಾಟರ್ ಜೊತೆಗೆ ವಾಟರ್ ಹಾಕಬೇಕು. ಇಲ್ಲ ಅಲ್ಲ, ಆ ಮಸಾಲ ಎಲ್ಲ ಇದ್ರ ಜೊತೆಗೆ ಸೇರ್ಕೊಳ್ಳುತ್ತೆ, ಅದಕ್ಕೆ ಸ್ವಿಶ್. ಲುಕ್ ಎಟ್ ದ ಸೌಂಡ್, ಚಟರ್ ಪಟರ್ ಚಟರ್. ಯಾ ದಟ್ಸ್ ರೈಟ್, ಬ್ಯೂಟಿಫುಲ್. ಈಗ ಒಂದು ಸ್ವಲ್ಪ ಅದು ಪಾರ್ಸ್ಲೆ ಹಾಕ್ಬೋದು. ಪಾರ್ಸ್ಲೆ ಇಲ್ಲದೆ ಇರೋವಾಗ ನಾವು ನಮ್ಮ ಕೊತ್ತಂಬರಿ ಸೊಪ್ಪು. ಆಯ್ತಾ? ಕನ್ನಡದಲ್ಲಿ ಹೇಳಕ್ಕ ಪಾರ್ಸ್ಲೆ ಅಂದ್ರೆ ಏನು? ಅದೇ ಕೊತ್ತಂಬರಿ ಸೊಪ್ಪು.
ಆ್ಯಂಡ್ ಚಿಟಿಕೆ ಸ್ವಿಶ್ ಸ್ವಿಶ್ ಸೌಂಡ್ ಕೇಳಿಸ್ತಾ ಇದೆಯಾ? ಹಾ, ಸ್ವಿಶ್ ಸ್ವಿಶ್ ಕೇಳಿಸ್ತಾ. ಈಗ ಇದಕ್ಕೆ ಒಂಚೂರು ನಾವು ಚೀಸ್ ಹಾಕ್ತೀವಿ. ಅಯ್ಯೋ, ಚೀಸ್ ಹಾಕ್ಬಿಟ್ಟು ಕಲ್ಸ್ಬಿಟ್ರಲ್ಲಕ್ಕ. ಮೇಲ್ಗಡೆ ಪ್ರೆಸೆಂಟ್ ಮಾಡುವಾಗ ಇನ್ನೊಂದು ಇಟ್ಸ್ ಗಿವಿಂಗ್ ದಟ್ ಗ್ಲಾಸಿ ಟೆಕ್ಸ್ಚರ್. ಅದಕ್ಕೆ ಯಾಕೆ ಮೇಕಪ್ ಬಿಡಕ್ಕ? ತಿನ್ನಕ್ಕೆ ಏನು ಸಕ್ಕರ ಇರುತ್ತೆ ಗೊತ್ತಾ ಇದು? ಆಯ್ತಿದು. ಸೊ ಇಟ್ಸ್ ಡನ್. ನಯನಾ, ಏನಿದ್ರ ಹೆಸರು? ದಯವಿಟ್ಟು ಕೇಳ್ಬೇಡಿ ಮೇಡಮ್. ಅಷ್ಟು ಸಲ ಹೇಳ್ಕೊಟ್ಟಿದ್ದೀನಿ, ಹೇಳ್ಬೇಕು ಅಟ್ಲೀಸ್ಟ್. ಗಜನಿ ಅಲ್ಲ, ಗಜನಿ ಅವ್ರ ಮಮ್ಮಿ ನಾನು. ಆಲಿಯೋಲಿಯೋ. ಆಲಿಯೋಲಿಯೋ ತಗೊಳ್ಳಿ. ಇಟಲಿ ಫುಡ್ನ ಇಂಡಿಯಾದಲ್ಲಿ ತಿಂತಾ ಇದ್ದೀನಿ, ಏನೋ ಹೆಚ್ಚು ಕಡಿಮೆ ಆಗದೆ ಇಲ್ಲ. ದೇವ್ರು ಕನ್ಫ್ಯೂಸ್ ಆಗಬಾರ್ದಿಲ್ಲ, ಇದೇನೋ ಹೊಸ್ದಾಗಿ ತಿನ್ಬಿಟ್ಟವಳಲ್ಲ. ಚೆನ್ನಾಗಿದೆ ಆ ಬೆಣ್ಣೆ. ಆಮೇಲೆ ಇದು ಏನಿದು? ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೇಕ್ಸು ನನಗಂತೂ ಸಖತ್ ಇಷ್ಟ ಆಯ್ತು. ಆಲಿಯೋಲಿಯೋ. ಎರಡು ತುತ್ತು ಬಾಯಿಗೆ ಹೋಗ್ತಿದ್ದಂಗೆ ಹೆಸರು ಪರ್ಫೆಕ್ಟ್ ಆಗಿ ಬಂದ್ಬಿಡ್ತು. ಇದಕ್ಕೆ ನೀವು ಯು ಕ್ಯಾನ್ ಆ್ಯಡ್ ಆಲಿವ್ ಆಯಿಲ್ ಆನ್ ಟಾಪ್ ಆಲ್ಸೋ. ಓಕೆ. ಆಲಿವ್ ಓಲಿಯೋ ಪಾಸ್ತಾ ಮಾಡುವ ವಿಧಾನ. ಒಂದು ಪ್ಯಾನ್ ನಲ್ಲಿ ಅರ್ಧ ಕಪ್ ಬೆಣ್ಣೆ ಹಾಕಿ ಕರಗಿಸಿ, ಸಣ್ಣಗೆ ಹೆಚ್ಚಿದ ಅರ್ಧ ಕಪ್ ಬೆಳ್ಳುಳ್ಳಿ ಸೇರಿಸಿ ಹಸಿ ವಾಸನೆ ಹೋಗಿ ಲಘು ಹೊಂಬಣ್ಣ ಬರುವವರೆಗೆ ಹುರಿಯಿರಿ. 1 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಫ್ರೈ ಮಾಡಿಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಮೊದಲೇ ಬೇಯಿಸಿಟ್ಟುಕೊಂಡಿದ್ದ ಸ್ಪೆಗಟಿಯನ್ನು ಪ್ಯಾನ್ಗೆ ಸೇರಿಸಿ, ಜೊತೆಗೆ ಎತ್ತಿಟ್ಟುಕೊಂಡ ಸ್ಪೆಗಟಿ ಬೇಯಿಸಿದ ನೀರು ಹಾಕಿ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಸ್ಲೈಸ್ ಚೀಸ್ ಹಾಕಿ ಚೀಸ್ ಕರಗುವವರೆಗೂ ಸ್ವಲ್ಪ ಮೃದುವಾಗಿ ಕೈಯಾಡಿಸಿದರೆ ಆಲಿವ್ ಓಲಿಯೋ ಪಾಸ್ತಾ ಸವಿಯಲು ಸಿದ್ಧ. ಇವತ್ತು ನನ್ನ ಅಡುಗೆ ಮನೆಗೆ ಬಂದು ಇಷ್ಟು ಅದ್ಭುತವಾದ ಅಡುಗೆನ ಮಾಡಿಕೊಟ್ಟು ನನ್ನ ಮನಸ್ಸನ್ನ ತೃಪ್ತಿಗೊಳಿಸಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಇಷ್ಟು ಬ್ಯೂಟಿಫುಲ್ ಆಗಿರುವ ನಿಮಗೆ ನಾನು ಬರೀ ಅಡುಗೆ ಮಾಡಿಸ್ಕೊಂಡು ಒಟ್ಟು ತುಂಬ ತಿಂದುಬಿಟ್ಟು ಬರೀ ಕೇಳಿ ಕಳಿಸಿದ್ರೆ ನನಗೆ ಮರ್ಯಾದೆ ಇರತ್ತ. ನನ್ನ ಕಡೆಯಿಂದ ನಿಮಗೆ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಜೀವನ, ನಿಮ್ಮ ಕೆರಿಯರ್ ಯಾವಾಗಲೂ ಹೀಗೆ ಹಚ್ಚ ಹಸಿರಾಗಿರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನಯನಾ. ನನ್ನನ್ನು ಇವತ್ತಿನ ಪ್ರೋಗ್ರಾಮ್ಗೆ ಬರ್ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಟೀಮ್ ಎಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಚೆನ್ನಾಗಿ ಬರಲಿ ಪ್ರೋಗ್ರಾಮ್. ಅಡುಗೆ ಮನೆ ಪ್ರತಿಯೊಬ್ಬರು ಮನೆಯಲ್ಲಿ ರಾರಾಜಿಸ್ಲಿ. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ಮನೆ ಮದ್ದು ಸೆಗ್ಮೆಂಟ್ ಅಲ್ಲಿ ಯಾವ ರೆಮಿಡಿಯನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್. ಹೇಳಿ, ಇವತ್ತಿನ ನಮ್ಮ ಯಾವ ಖಾಯಿಲೆಗೆ ಯಾವ ಮದ್ದು? ಎಸ್, ನೋಡಿ, ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 28 ಅಥವಾ 30 ದಿನಕ್ಕೆ ವಿಪರೀತವಾದ ನೋವು ಬರುತ್ತೆ ಪೀರಿಯಡ್ ಸೈಕಲ್ ಟೈಮಲ್ಲಿ. ಬಟ್ ಅದ್ರ ಜೊತೆಯಲ್ಲಿ ತುಂಬ ಜನಕ್ಕೆ ಅನ್ಸುತ್ತೆ ಬರೀ ನೋವು ಅಂತ ಅಲ್ಲ, ಬ್ಲೋಟಿಂಗು, ಡೈಜೆಷನ್ ಇಶ್ಯೂ, ಕೆಲವರು ಕಾನ್ಸ್ಟಿಪೇಷನ್ ಆಗುತ್ತೆ, ತುಂಬ ಸುಸ್ತಾಗುತ್ತೆ, ನಿದ್ರೆ ಬರಲ್ಲ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಂತೂ ನಿಜ. ಸೊ ಮೂಡ್ ಸ್ವಿಂಗ್ಸು, ಪೇನು ಎಲ್ಲ ಸೇರಿಕೊಂಡು ಸಾಕಪ್ಪ ಇದು ಯಾಕಾದರೂ ಬರುತ್ತೋ ಅನ್ನೋ ಥರ ಎಷ್ಟೋ ಹೆಣ್ಮಕ್ಳಿಗೆ ಅನಿಸುತ್ತೆ. ಇವತ್ತು ನಾನು ಇದನ್ನು, ಯಾಕಂದರೆ ನೋವಲ್ಲಿದ್ದಾಗ ನಾವು ಯಾವುದೋ ಒಂದು ಇಂಗ್ರೀಡಿಯೆಂಟ್ ತೊಗೊಂಡು ಬನ್ನಿ ಮಾಡಿ ಅಂತೇಳಿ ಹೇಳಿದ್ರೆ ಅಷ್ಟೊಂದು ಪವರ್ ಎನರ್ಜಿ ಖಂಡಿತ ಇರಲ್ಲ. ತುಂಬ ಈಸಿಯಾಗಿ ಕಂಪಲ್ಸರಿಯಾಗಿ ಅಡುಗೆ ಮನೇಲಿ ಸಿಗಲೇಬೇಕು ಆ ಥರದೊಂದು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಖಚಿತವಾಗಿ ಪೇನ್ ರಿಲೀಫಿಗೆ ಸಹಾಯ ಮಾಡುವಂಥ ಒಂದು ಕೋರಿಯಾಂಡರ್ ಟೀ ಅಥವಾ ಕೊತ್ತಂಬರಿ ಟೀ ಮಾಡೋಣ. ಸೂಪರ್. ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಎಸ್, ನಯನಾ ಇದನ್ನು ಮಾಡೋದು ತುಂಬ ಸುಲಭ. ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ. ಆಕ್ಚುಲಿ ನೀವು ಮಾಡೋ ರೆಸಿಪಿ ಎಲ್ಲವೂ ತುಂಬ ಸುಲಭ. ಎಸ್, ನೀರು ಕುದಿಸೋದೇ ಕಷ್ಟ. ಹೌದು, ಅದೇ ಜಾಸ್ತಿ ಸಮಯ ತಗೊಳ್ಳೋದು. ಸಾಕು. ನೋಡಿ, ಜಿಂಜರಲ್ಲಿ ಪೇನ್ ರಿಲೀಫ್ ಮಾಡೋ ಅಂಶ ಇದೆ ಅನ್ನೋದು ಪ್ರೂವ್ ಆಗಿದೆ. ಹೌದು, ಅಷ್ಟು ಅದ್ಭುತವಾದ ಇಂಗ್ರೀಡಿಯೆಂಟ್ ಇದು. ಸೊ ಪೇನ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಮೊದಲು ಜಿಂಜರ್ನೇ ಹಾಕಬೇಕು, ಅಂದರೆ ಶುಂಠಿಯನ್ನು. ಓಕೆ. ಆ್ಯಂಡ್ ಶುಂಠಿ ಒಂದು ರೀತಿ ಬೇರಾಗಿರೋದ್ರಿಂದ ಅದು ತುಂಬ ಕುದಿಬೇಕು. ಹೆಚ್ಚು ಕುದ್ದಷ್ಟು ಅದರ ಒಂದು ಔಷಧ ಅಂಶ ನೀರಿಗೆ ಇಳಿಯುತ್ತೆ. ಅದರಿಂದ ಮೊದಲೇ ನಾವು ಇದನ್ನು ಹಾಕೋಣ. ಅರ್ಧ ಸ್ಪೂನಷ್ಟು ಜಿಂಜರ್ನ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸುಮಾರು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಓಕೆ. ಧನ್ಯಾ ಅಂದರೆ ಕೊರಿಯಾಂಡರ್ ಸೀಡ್ಸ್, ಫುಲ್ ಸೀಡ್ಸ್ ಏನಿದೆ, ಧನ್ಯಾ ಬೀಜ ಹಾಕೊಳ್ಳೋಣ. ಸೊ ಧನಿಯಾ ಬೀಜ 2 ಸ್ಪೂನ್ ಹಾಕಿದ್ರು ನಡೆಯುತ್ತೆ. ಇದು ಸ್ವಲ್ಪ ಕುದಿಬೇಕು. ಕೊತ್ತಂಬರಿಯನ್ನ ನೀರು ಕುದಿಯೋ ಸಮಯದಲ್ಲಿ ಅಥವಾ ಕುದಿಯೋಕ್ಕಿಂತ ಮುಂಚೆ ಹಾಕೋದು ಬೇಡ. ಎಲೆಗಳನ್ನ ಆದಷ್ಟು ಕುದ್ದು ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತಾ ಇದೀವಿ ಇಂದ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಡ್ಬೇಕು. ಸರಿ, ಆಗ ಅದ್ರದ್ದು ಎಸೆನ್ಸ್ ಎಲ್ಲ ನೀರಿಗೆ ನಿಧಾನವಾಗಿ ಇಳಿಯುತ್ತೆ. ಸೊ ಈಗ ಆಲ್ರೆಡಿ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಎಸ್. ಸೊ 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ.
ಆ್ಯಂಡ್ ನಯನವರೇ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಟೀನ ಪೀರಿಯಡ್ಸಲ್ಲಿರೋ ಹೆಣ್ಮಗುನೇ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾಕೆಂದ್ರೆ ಪಾಪ ಮಗುಗೆ ಸುಸ್ತಾಗಿರುತ್ತೆ, ಗಂಡನೋ ಅಲ್ವಾ ಮನೇಲಿರೋರು ಯಾರಾದ್ರೂ ಒಬ್ರು ಮಾಡ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಲ್ವಾ. ಹೆಂಡತಿಗೆ ಕೊರಿಯಂಡರ್ ಟೀ ಮಾಡ್ಕೊಟ್ರೆ ಪೇನು ಕೋಪ ಎಲ್ಲ ತಣ್ಣಗಾಗುತ್ತೆ. ಯಾಕಂದ್ರೆ ಇಲ್ಲಿ ಜೀರಿಗೆ ಹಾಕಿದೀವಿ, ಜಿಂಜರ್ ಹಾಕಿದೀವಿ, ಸೊ ಡೈಜೆಷನ್ ಚೆನ್ನಾಗಾಗುತ್ತೆ, ಆಕೆ ಸ್ವಲ್ಪ ಸಮಾಧಾನ ಆಗಕ್ಕೆ ಸಹಾಯ ಆಗುತ್ತೆ. ಆಲ್ಮೋಸ್ಟ್ 3 to 5 minutes ಆಗಿದೆ ನನ್ನವರೇ. ಟೀ ಖಂಡಿತ ರೆಡಿ ಇರುತ್ತೆ. ಟೇಸ್ಟ್ ಮಾಡೋಣ ಹಾಗಾದ್ರೆ. ಅರ್ಧಕ್ಕೆ ಕುದ್ದಿದೆ ನೋಡಿ, ಕರೆಕ್ಟಾಗಿ ರೆಡಿ ಆಗಿದೆ. ರೈಟ್ ನಯನವರೇ, ರಿಫ್ರೆಶಿಂಗ್ ಪೇನ್ ರಿಲೀಫ್ ಮಾಡುವಂಥ ಸುಲಭವಾಗಿ ಮಾಡ್ಕೋಬಹುದಂತ ಕೊರಿಯಾಂಡರ್ ಟೀ ಟೇಸ್ಟ್ ಮಾಡಿ ಹೇಗಿದೆ. ಎಷ್ಟೋ ಜನ ಹೆಣ್ಮಕ್ಳು ರೆಸಿಪಿನ ಮಾಡಿ ಕುಡಿದ ಮೇಲೆ ಬಹುಶಃ ನಿಮಗೆ ಮನ್ಸಾರೆ ಹರಿಸ್ತಾರೆ ಅನ್ಸುತ್ತೆ, ಅಮ್ಮ ತಾಯಿಗೆ ಒಳ್ಳೇದಾಗ್ಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಆಗಿದೆ, ರಿಫ್ರೆಶಿಂಗ್ ಆಗಿದೆ. ಔಷಧ ಅಂದ್ರೆ ಹೀಗಿರ್ಬೇಕು ಅಂತ ಅನ್ಸುತ್ತೆ. ಸೂಪರ್. ಓಕೆ ಡಾಕ್ಟ್ರೇ, ನಮಗೋಸ್ಕರ ಇಷ್ಟು ಒಳ್ಳೆ ರೆಸಿಪಿ, ಹೆಣ್ಣು ಮಕ್ಳಿಗೋಸ್ಕರ ಇಷ್ಟು ಒಳ್ಳೆ ರೆಸಿಪಿನ ಮಾಡಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು. ಬಿಕಾಸ್ ನಾನು ಆ ಸಾಲಲ್ಲಿ ನಾನು ಒಬ್ಳು ಪ್ರತಿ ತಿಂಗಳು ಅದು ಯಾಕಾದ್ರೂ ಶೂಟಿಂಗ್ ಬರುತ್ತೋ ಯಾಕಾದ್ರೂ ಕೆಲಸ ಬರುತ್ತೋ ಅಂತ ನೋವು ಅನ್ಭವಿಸೋಳು. ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ರಾಮಬಾಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಂದಷ್ಟು ಮನೆ ಮದ್ದಿನ ಜೊತೆಗೆ ನಿಮ್ಮನ್ನ ಭೇಟಿ ಖಂಡಿತ. ನೋಡಿದ್ರಲ್ಲ ಇವತ್ತಿನ ರೆಸಿಪಿಗಳು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಆದಷ್ಟು ಬೇಗ ನಮಗೆ ತಿಳಿಸಿ. ಅಂಟಿಲ್ ದೆನ್ ಮತ್ತಷ್ಟು ರೆಸಿಪಿ ಮತ್ತಷ್ಟು ರೆಮಿಡಿಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಸೊ ನೋಡ್ತಾ ಇರಿ, ಇದು ಸನ್ನೋದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿರುವಂತಹ ಎಲ್ಲ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ಸ್ ಆಫ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೈನಿಂಗ್ ಆಫ್. ಬಾಯ್.